ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅಭಿಜ್ಞ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಸಿಂಪಲ್ ಆಗಿರುವಂತಹ ಜಸ್ಟ್ 1 ಅವರಲ್ಲಿ ಕಂಪ್ಲೀಟ್ ಮಾಡ್ಬೋದು ಸೀರೆ, ಆ ರೀತಿ ಡಿಸೈನ್ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಆಲ್ರೆಡಿ ಒಂದೆರಡು ಡಿಸೈನ್ನ ಕಂಪ್ಲೀಟ್ ಮಾಡಿದ್ದೀನಿ. ಇದು ಸ್ಟಾರ್ಟಿಂಗ್ ಅಂತ ಅಂದ್ಕೊಂಡ್ರೆ ನೀವು ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ಬಟ್ಟೆಗೆ ನಂತರ 2 ಚೈನ್ ಹಾಕ್ಕೊಂಡು ಮತ್ತೆ ಇನ್ನೊಮ್ಮೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಒಂದು ಸಿಂಗಲ್ ಕ್ರೋಶ, 2 ಚೈನ್ ಮತ್ತು ಒಂದು ಸಿಂಗಲ್ ಕ್ರೋಶೆ. ಈಗೇನು ಇದು 4 ಚೈನ್ ಹಾಕ್ಕೊಳ್ಳೋಣ. 4 ಚೈನ್ನ ಒಂದು 3 ಚೈನ್ ಗ್ಯಾಪಿಗೆ ಲಾಕ್ ಮಾಡ್ಕೊಳ್ಳೋಣ. ಇಲ್ಲಿಗೆ ಕುಚ್ಚು ಹಾಕ್ಕೊಳ್ಳೋಕ್ಕೆ ನೆಕ್ಸ್ಟ್ 2 ಚೈನ್, ಒಂದು ಸಿಂಗಲ್ ಕ್ರೋಶೆ. ಮತ್ತು ಇದ್ರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಜಸ್ಟ್ 1 ಅವರಲ್ಲಿ ನೀವು ಸೀರೆ ಕಂಪ್ಲೀಟ್ ಮಾಡ್ಬೋದು. ಬೇಬಿ ಕುಚ್ಚು ಹಾಕ್ಕೊಳ್ತೀರಲ್ಲ, ಅದಕ್ಕಿಂತ ಬೇಗ ಆಗುತ್ತೆ. ದಾರ ಮೇನ್ ಮಾಡಿಕೊಂಡು ಒಂದು ಬಿಗ್ ಸೈಜ್ ಬೀಡ್ ತೊಗೊಳ್ಳೋಣ. ಬೀಡನ್ನ ಲಾಕ್ ಮಾಡಿಕೊಂಡು ಬಟ್ಟೆಗೆ ಲಾಕ್ ಮಾಡೋಣ. ಈ ಬೇಬಿ ಕುಚ್ಚಿಗೆ ಏನು ಪ್ರೈಸ್ ಮಾಡ್ತೀವೋ ಸೇಮ್ ಪ್ರೈಸ್ಗೆ ಇದನ್ನ ವರ್ಕ್ ಮಾಡ್ಬೋದು. ತುಂಬ ಚೆನ್ನಾಗೂ ಕಾಣುತ್ತೆ ಡಿಸೈನು. ಒಂದು 300ಇಂದ 350ವರೆಗೂ ಚಾರ್ಜ್ ಮಾಡ್ಬೋದು ಕುಚ್ಚು ಬರೋದ್ರಿಂದ. ಇಲ್ಲಿ ಆಲ್ರೆಡಿ ನಾನು ಥ್ರೆಡ್ಡಿಗೆ ಹಾಕ್ಕೊಂಡಿರೋಂಥ ಬೀಡನ್ನು ಮುಂದೆ ಮಾಡ್ಕೊಳ್ತಿದ್ದೀನಿ. ಇಲ್ಲಿ 6 ಬೀಡ್ ಮುಂದೆ ಮಾಡ್ಕೊಳ್ತಿದ್ದೀನಿ. ಬೀಡ್ ಲಾಕ್ ಮಾಡೋದು ಬೇಡ. ಡಿಸೈನ್ನ ಬ್ಯಾಕ್ ಸೈಡಿಗೆ ತೊಗೊಂಡು ಬಿಗ್ ಬೀಡ್ ಇದೆಯಲ್ಲ, ಅದ್ರ ಪಕ್ಕದಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ ಲೆಫ್ಟ್ ಸೈಡು, ಆ ಸಿಂಗಲ್ ಕ್ರೋಶಕ್ಕೆ ಒಂದು ನೀಡಲ್ ಹಾಕಿ ನಾವೇನು ದಾರ ಇದೆಯೋ ಬೀಡ್ ಹಾಕಿರೋಂಥದ್ದು 6 ಬೀಡ್ ಹಾಕಿರೋದು ಅದರ ದಾರನ ಅದರಲ್ಲಿ ಎಳ್ಕೊಳ್ಳೋಣ. ಎಳ್ಕೊಂಡು ಎರಡನ್ನೂ ಒಂದು ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡೋದು ಬೇಡ. ಹಾಗೆ ಈ ರೀತಿ ಬೀಡನ್ನು ಬಿಗ್ ಬೀಡ್ ಸುತ್ತ ಬರೋ ರೀತಿ ಮಾಡ್ಕೋಬೇಕು. ಈಗ ಅದರ ಪಕ್ಕದಲ್ಲಿ 2 ಸಿಂಗಲ್ ಕ್ರೋಶ ಮಾಡಿದ್ವಲ್ಲ ಬೀಡ್ ಹಿಂಭಾಗದಲ್ಲಿ, ಅದರ ಇನ್ನೊಂದು ಸಿಂಗಲ್ ಕ್ರೋಶಕ್ಕೂ ಕೂಡ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಡಿಸೈನ್ನ ಫ್ರಂಟಿಗೆ ತಿರುಗಿಸ್ಕೊಳ್ಳೋಣ. ಈಗ ರೈಟ್ ಸೈಡ್ ಬಂದಿದೆ ನಮಗೆ ಥ್ರೆಡ್ಡು, ಲೆಫ್ಟ್ ಸೈಡಿಗೆ ತೊಗೋಬೇಕಲ್ಲ, 4 ಚೈನ್ ಹಾಕ್ಕೊಳ್ಳೋಣ. ಕಂಟಿನ್ಯೂ ಮಾಡಲಿಕ್ಕೆ 4 ಚೈನ್ ಹಾಕ್ಕೊಂಡು ಬೀಡ್ನ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ನೋಡಿ, ಈಗೇನು 4 ಚೈನ್ ಹಾಕಿದ್ದೀವೋ ಅದು ಡಿಸೈನ್ನ ಹಿಂಭಾಗ ಬರುತ್ತೆ, ಕಾಣಿಸೋದಿಲ್ಲ. ಡಿಸೈನ್ ಮುಂಭಾಗದಲ್ಲಿ ಈ ರೀತಿ ಕಾಣುತ್ತೆ. ರೈಟ್ ಸೈಡ್ 2 ಸಿಂಗಲ್ ಕ್ರೋಶ ಮಾಡಿದ್ವಿ ಬೀಡ್ ಹಾಕೋಕ್ಕಿಂತ ಮುಂಚೆ. ಸೊ ಈಗ ಲೆಫ್ಟ್ ಸೈಡು ಕೂಡ 2 ಸಿಂಗಲ್ ಕ್ರೋಶ ಬರುತ್ತೆ. ಬೀಡ್ ಆದಮೇಲೆ 4 ಚೈನ್ ಹಾಕ್ಕೊಂಡು ಲೆಫ್ಟ್ ಸೈಡು ಕೂಡ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಈ ರೀತಿ ಬರುತ್ತೆ ನೋಡಿ ಡಿಸೈನು. ಕುಚ್ಚು ಹಾಕಲಿಕ್ಕೆ ಜಾಗ ಕೂಡ ಉಳಿಯುತ್ತೆ. ಮತ್ತು ಈಗ 2 ಚೈನ್, ಒಂದು ಸಿಂಗಲ್ ಕ್ರೋಶೆ. ಅಗೈನ್ 4 ಚೈನ್, ಒಂದು ಸಿಂಗಲ್ ಕ್ರೋಶೆ. ಮತ್ತು 2 ಚೈನ್ ಹಾಕ್ಕೊಂಡು 2 ಟೈಮ್ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ನೆಕ್ಸ್ಟು ಬಿಗ್ ಸೈಜ್ ಬೀಡ್ ಹಾಕ್ಕೊಂಡು ಆಮೇಲೆ ಬಿಗ್ ಸೈಜ್ ಬೀಡು ನಾವು ಸಪ್ರೇಟಾಗಿ ಹಾಕ್ಕೋಬೇಕು. ಸ್ಮಾಲ್ ಸೈಜ್ ಬೀಡು ನಾವು ಥ್ರೆಡ್ಡಿಗೆ ಹಾಕ್ಕೊಂಡಿರಬೇಕು. ನೋಡಿ ಈ ರೀತಿ ಬರುತ್ತೆ. ತುಂಬ ಸಿಂಪಲ್ ಡಿಸೈನು. ನಾವೇನು ಬೇಬಿ ಕುಚ್ಚಿಗೆ ವರ್ಕ್ ಮಾಡ್ತೀವೋ ಸೇಮ್ ಪ್ರೈಸಲ್ಲಿ ಒಂದು 50 ರುಪೀಸ್ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಆರಾಮಾಗುತ್ತೆ. ನೋಡ್ಲಿಕ್ಕೆ ಕೂಡ ಚೆನ್ನಾಗಿ ಕಾಣುತ್ತೆ. ಈ ರೀತಿ ಬರುತ್ತೆ. ಕಂಪ್ಲೀಟ್ ಆದಮೇಲೆ ಕುಚ್ಚು ಹಾಕಿ ಫಿನಿಶ್ ಆದಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೈನು. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ಹೊಸ ಡಿಸೈನ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು, ಬಾಯ್.